ಹಲೋ ಫ್ರೆಂಡ್ಸ್, ಇದು ನಮ್ಮ ತಿರುಪತಿ ವ್ಲಾಗು. ವರ್ಷಕ್ಕೆ 1 ಇಲ್ಲ 2 ಸರಿ ಆದರೂ ತಿರುಪತಿಗೆ ಹೋಗಬೇಕು ಅಂತ ಮನಸ್ಸು ಹೇಳ್ತಾನೆ ಇರುತ್ತೆ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಫೈನಲಿ ಹೊರಟ್ವಿ. ನಾವು ಹೊರಟಿದ್ದು ರಾತ್ರಿ ಹೊತ್ತಾಗಿದ್ದರಿಂದ ನಾನು ನನ್ನ ತಂಗಿ ಕಂಫರ್ಟಬಲ್ ಆಗಿರಲಿ ಅಂತ ಹಿಂದೆ ಕೂತ್ಕೊಂಡ್ವಿ. ಸಿಟಿ ಒಳಗಿಂದ ಹೋಗೋದಕ್ಕಿಂತ ದೇವನಹಳ್ಳಿ ಹೋಗಿ STRR ತೊಗೊಂಡು ಹೊರಟ್ವಿ. ಆದ್ದರಿಂದ ಒಂದು ಸ್ವಲ್ಪ ಬೇಗ ರೀಚ್ ಆಗೋದಕ್ಕಾಯಿತು. ದಾರಿ ಮಧ್ಯದಲ್ಲಿ ಕಾಫಿ ಟೀಗೆ ಸ್ಟಾಪ್ ಮಾಡಿ ನಮ್ಮ ಪುಷ್ಪ ಅಣ್ಣ ಪಾಪ ಕೈ ಸುಟ್ಕೊಂಡೆಲ್ಲ ಕಾಫಿ ತಂದು ಕೊಟ್ಟರು. ಕಾಫಿ ಕೊಟ್ಕೊಂಡು ಪುನಃ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಿ ತಿರುಪತಿ ರೀಚ್ ಆಗಿದ್ದು 1 ಗಂಟೆ ಸುಮಾರಾಗಿತ್ತು. ನಮ್ಮ ಪುಷ್ಪ ಅಣ್ಣ ಆಧಾರ್ ಕಾರ್ಡ್ ಮರ್ತು ಬಂದಿದ್ದಕ್ಕೆ ಅಲ್ಲೇ 20 ರೂಪಾಯಿ ಕೊಟ್ಟು ಒಂದು ಆಧಾರ್ ಕಾರ್ಡು ಜೆರಾಕ್ಸ್ ತೊಗೊಂಡ್ರು. ಅದಾದಮೇಲೆ ವಿಷ್ಣು ನಿವಾಸಂ ಹತ್ರ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ದರ್ಶನ ಟಿಕೆಟ್ಗಾಗಿ. ವಿಷ್ಣು ನಿವಾಸಮಲ್ಲೂ ದರ್ಶನ ಟಿಕೆಟ್ಸ್ ಕೊಡ್ತಾರೆ, ಶ್ರೀನಿವಾಸಮಲ್ಲೂ ಕೊಡ್ತಾರೆ, ಆಮೇಲೆ ಅಲಿಪಿರಿ ಹತ್ರನೂ ಕೊಡ್ತಾರೆ. ನಿಮ್ಗೆ ಯಾವ ಜಾಗದಲ್ಲಿ ಕಂಫರ್ಟಬಲ್ ಆಗಿದ್ದರೆ ಇಲ್ಲ ಕನ್ವೀನಿಯೆಂಟ್ ಆಗಿದ್ದರೆ ಅಲ್ಲೂ ಹೋಗಿ ತಗೋಬೋದು. ನಾವು ಹೋಗಿದ್ದ ಟೈಮಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ನಾವು ಒಂದು ಸ್ವಲ್ಪ ಬೇಗ ಹೋಗಿದ್ದರಿಂದ ಒಂದು ಸ್ವಲ್ಪ ಮುಂದೆನೂ ಹೋಗೋಂಗಾಯಿತು. ಆದ್ದರಿಂದ ನಾಳೆ ರಾತ್ರಿ 9 ಗಂಟೆಗೆ ಟಿಕೆಟ್ ಸಿಕ್ತು. ಬೆಳಿಗ್ಗೆ ಮತ್ತೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಅಂತ ಹೊರಟ್ವಿ. ನಮ್ಮ ಚಿಕ್ಕಮ್ಮನ ನೋಡ್ಸಿಲ್ಲ ಅಂತ ಫೀಲ್ ಆಗ್ತಾಯಿದ್ರು, ಅದಕ್ಕೆ ಅವ್ರನ್ನ ಝೂಮ್ ಇನ್ ಮಾಡಿ ನೋಡಿಸ್ತಾ ಇದ್ದೀನಿ. ಇವಾಗ ಹ್ಯಾಪಿ ಆಗಿದ್ದಾರೆ ಅವರು. ದರ್ಶನ ಏನೋ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಊರಿಗೆ ಬರೋದಕ್ಕಿಂತ ಮುಂಚೆ ತಾಟಿ ಬೆಲ್ಲಮ್ ಕಾಫಿ ಕೊಟ್ಕೊಂಡು ಬಂದ್ವಿ.